ಬಾಧಿಸುವ ಯಮನ ಬಾಧೆ ಬಿಡಿಸು, ಆ ಬಾಧೆಯನ್ನು ಬಿಡಿಸಿಬಿಡು, ದೂರ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಹೇಗೆ ಯಮನ ಬಾಧೆ ದೂರ ಆಗಬೇಕು ಅಂತಂದರೆ ಅದಕ್ಕೆ 2 ಮಾರ್ಗವನ್ನು ಹೇಳಿದ್ದಾರೆ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ಎನಗೆ. 2 ಅಂಶ ಅಲ್ಲಿ ಬೇಕಾದ್ದು. ಒಂದು ನಮ್ಮದೆಲ್ಲ ಹೊಲಸು ಅದು ದೂರ ಆಗಬೇಕು, ಇನ್ನೊಂದು ತತ್ವಜ್ಞಾನ ನಮಗೆ ಬರಬೇಕು. ಜ್ಞಾನೇನೈವ ಪರಂಪದಂ, ದೇವರ ಜ್ಞಾನದಿಂದಲೇ ನಮಗೆ ಪುರುಷಾರ್ಥ ಸಿದ್ಧಿಸುವಂಥದ್ದು. ದೇವರ ಜ್ಞಾನ ಇಲ್ಲದೆ ನಮಗೆ ಯಾವುದೂ ಸಿಗುವುದಿಲ್ಲ. ಹಾಗಾಗಿ 2 ಅಂಶ ಹೇಳ್ತಾರೆ. ಶೋಧಿಸೆನ್ನ ಭವದ ಕಲುಷ, ನಮ್ಮಲ್ಲಿರುವ ಕಾಲುಷ್ಯ ಕಷ್ಮಲ ಅದನ್ನು ಶೋಧನೆ ಮಾಡು ಅಂತ. ಭವದ ಅಂತಂದರೆ ಈ ಸಂಸಾರ ಅಂತ ಅರ್ಥ. ಸಂಸಾರದಲ್ಲಿರುವ ಕಲುಷ, ಸಂಸಾರದಲ್ಲಿರುವಂತಹ ದೋಷಗಳು, ರಾಗದ್ವೇಷಾದಿಗಳು, ಕಾಮ ಕ್ರೋಧಾದಿಗಳು, ಅದನ್ನು ಶೋಧಿಸು. ನನ್ನಲ್ಲಿರುವಂತಹ ದೋಷ ಮಾಧವ ಅದನ್ನು ಶೋಧಿಸು ಅಂತ, ಸ್ವಚ್ಛ ಮಾಡು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮಿಂದ ಆಗುವುದಿಲ್ಲ, ನಾವು ಯಾರ ಹತ್ರ ಹೇಳಬೇಕು? ದೇವರ ಹತ್ರ ಹೇಳಬೇಕು. ಕಷ್ಮಲವನ್ನು ತೊಳಿಲಿಕ್ಕಾಗದೇ ಇದ್ದಾಗ ಕಷ್ಮಲವನ್ನು ತೊಳೆಯುವ ತಾಯಿಯ ಜಾಗದಲ್ಲಿರುವವ ನಮ್ಮ ದೇವರು. ಆ ದೇವರ ಹತ್ರ ಹೇಳಿದರೆ ದೇವರು ಅದನ್ನು ಶೋಧನೆ ಮಾಡಿ ಶುದ್ಧ ಮಾಡಿ ನಮಗೆ ಕೊಡ್ತಾನೆ. ನಾವು ದೇವರ ಮನೆ ನಾವು ಶುದ್ಧ ಮಾಡಿದರೆ ನಮ್ಮ ಮನೆಯನ್ನು ದೇವರು ಶುದ್ಧ ಮಾಡ್ತಾನೆ. ಮನೆ ಅಂದರೆ ಮನಸ್ಸು, ಅದನ್ನು ದೇವರು ಶುದ್ಧ ಮಾಡ್ತಾನೆ. ದೇವರ ಮನೆ ಶುದ್ಧ ಮಾಡಲಿಕ್ಕೆ ನಮಗೆ ನಾಚಿಕೆ ಆಯಿತು ಅಂತಂದರೆ ದೇವರಿಗೂ ನಮ್ಮ ಹತ್ರ ಬರಲಿಕ್ಕೆ ನಾಚಿಕೆ ಆಗುತ್ತೆ ಅಂತ. ಈ ಸಿಖ್ಖರ ದೇವಸ್ಥಾನಗಳಿಗೆ ನಾವು ಹೋಗಬೇಕು. ಹೋದರೆ ಎಂತೆಂಥ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಅಲ್ಲಿ ಬಂದವರು ಚಪ್ಪಲಿಡ್ತಾರೆ ನೋಡಿ, ಶೂ, ಅದನ್ನು ಒರೆಸಿ ಶುದ್ಧ ಮಾಡ್ತಾರೆ. ಪಾಂಸವಸ್ಮಾನಪನಂತು ಅಂತ ನಾವು ಆಚಾರ್ಯರ ಬಗ್ಗೆ ಹೇಳ್ತೇವೆ ನೋಡಿ. ಬಂದ ಅತಿಥಿಗಳ ಹಾಕಿದ ಆ ಚಪ್ಪಲ್ ಅದನ್ನು ಶುದ್ಧ ಮಾಡ್ತಾರೆ. ನಮ್ಮ ಜೈಲ್ ಸಿಂಗ್ ಇದ್ದರು, ಅವರು ಕೂಡ ಆ ಕೆಲಸ ಅದು ಮಾಡಿದ್ದೇನೆ ಅಂತ ಒಂದು ಸಲ ಹೇಳಿದ್ರು ಅವರು. ಅಂದರೆ ಅವರಿಗೆ ಆ ದೇವಸ್ಥಾನದಲ್ಲಿ ಶುದ್ಧ ಮಾಡೋದು ಅಂತಂದರೆ ತುಂಬ ಇಷ್ಟ. ದೇವಸ್ಥಾನದಲ್ಲಿ ಹೋಗಿ ಅವಕಾಶ ಇದ್ದಾಗ ಸ್ವಚ್ಛ ಮಾಡೋದು, ಕಸ ತೆಗೆಯುವುದು, ಇದೆಲ್ಲ ನಾವು ಮಾಡಬೇಕಂತೆ. ದೇವರ ಮನೆಯ ಶುದ್ಧೀಕರಣ ನಾವು ಮಾಡಿದರೆ ನಮ್ಮ ಮನೆಯ ಶುದ್ಧೀಕರಣ ದೇವರು ಮಾಡ್ತಾನೆ ಅಂತ. ದೇವರು ಕೂಡುವ ಮನೆ ಅಂದರೆ ನಮ್ಮ ಹೃದಯ, ಅದನ್ನು ಶುದ್ಧ ಮಾಡಬೇಕು. ಶುದ್ಧ ಮಾಡಿದ್ರೇ ದೇವರು ಬರುವುದು. ಶುದ್ಧ ಆಗುವುದು ಹೇಗೆ? ನಮ್ಮಿಂದ ಆಗುವುದಿಲ್ಲ. ದೇವರಿಗೆ ಹೇಳಬೇಕು, ನಿನ್ನ ಮನೆ ನೀನೇ ಶುದ್ಧ ಮಾಡು ಅಂತ ದೇವರಿಗೆ ವಹಿಸಿಕೊಟ್ಟರೆ ದಾಸರದನ್ನು ಮಾಡಿ ಕೊಟ್ಟಿದ್ದಾರೆ. ಕಲುಷ ಭವದ ಕಲುಷ ಶೋಧಿಸು, ಸಂಸಾರದ ಕಲುಷತೆಯನ್ನು ಶೋಧಿಸು. ಚೆನ್ನಾಗಿದೆ ನೋಡಿ ಶಬ್ದ, ದಾಸರದ್ದು ಶಬ್ದ ತೂಕದ ಶಬ್ದ. ಶೋಧಿಸು ಅಂತ ಮಾಡಿದ್ದಾರೆ. ಶೋಧಿಸು ಅಂತಂದರೆ ಶುದ್ಧ ಮಾಡು ಅಂತ. ಶುದ್ಧ ಮಾಡು ಅಂದರೆ ಅದು ಬೇಡ ಅಂತ ಅವರು ಹೇಳಲಿಲ್ಲ. ಈಗ ಉದಾಹರಣೆಗೆ ಈ ಬಂಗಾರದ ಅಂಗಡಿಯಲ್ಲಿ ಹೋದರೆ ಅಲ್ಲಿರತಕ್ಕಂಥ ಮಣ್ಣು ಧೂಳಿ ಯಾವುದೂ ಅವರು ಬಿಸಾಡುವುದಿಲ್ಲ. ಎಲ್ಲ ಅದನ್ನು ಒಟ್ಟು ಮಾಡಿ ಅವರು ಇಟ್ಕೊಳ್ತಾರೆ. ಯಾಕೆ ಅಂತಂದರೆ ಒಂದು ಚಿಕ್ಕ ಬಂಗಾರದ ತುಂಡು ಸಿಕ್ಕಿದ್ರೂ ಕೂಡ ಅವರಿಗೆ 5,000 ರೂಪಾಯಿ ಸಿಗುತ್ತೆ. ಹಾಗಾಗಿ ಅದನ್ನು ಒಂಚೂರು ಬಿಸಾಡಲಿಕ್ಕೆ ತಯಾರಿರುವುದಿಲ್ಲ ಅವರು. ರಾತ್ರಿ ಅಂತೂ ಅದನ್ನು ಕಸ ಬಿಸಾಡುವುದೇ ಇಲ್ಲ. ಆ ಕಸವನ್ನೆಲ್ಲ ಇಟ್ಟುಕೊಂಡು ಅವರು ಮರುದಿವಸ ಬೆಳಗಾದ ಮೇಲೆ ಶೋಧಿಸು, ಅದನ್ನು ಶೋಧಿಸ್ತಾರೆ ಅಂತಂದರೆ ಎಲ್ಲಿ ಬಂಗಾರ? ಈ ಒಂದು ದಿವಸ ಬಂಗಾರ ಅಲ್ಲ, ಮಣ್ಣೇನೇ ಸಿಗ್ಬೋದು. ಇನ್ನೊಂದು ದಿವಸ ಡಬ್ಬಲ್ ಬಂಗಾರ ಸಿಗಲಿಕ್ಕೂ ಸಿಗ್ತದೆ ನೋಡಿ. ಹಾಗೆ ಶೋಧಿಸುವುದು ಅಂತಂದರೆ ಕೆಟ್ಟದ್ದು ಒಳ್ಳೆಯದ್ದು ಎರಡನ್ನು ವಿಂಗಡಣೆ ಮಾಡುವುದಕ್ಕೆ ಶೋಧಿಸು ಅಂತ ಹೆಸರು. ದಾಸರು ಹೇಳ್ತಾರೆ, ಎನ್ನ ಭವದ ಕಲುಷ ಶೋಧಿಸು ಅಂತ. ಭವದ ಕಲುಷ ಅಂತಂದರೆ ರಾಗದ್ವೇಷಾದಿಗಳು, ಅದನ್ನು ಶೋಧಿಸು ಅಂತ, ಶೋಧನೆ ಮಾಡು ಅಂತ. ಶೋಧನೆ ಮಾಡು ಅಂತಂದರೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅದರ ವಿಭಾಗ ಮಾಡು ಅಂತ. ರಾಗ ಅಥವಾ ಕಾಮ ಅಥವಾ ಕ್ರೋಧ ಎಲ್ಲವೂ ನಿಷಿದ್ಧ ಅಲ್ಲ. ಕಾಮ ಬೇಕು, ಕಾಮ ಬೇಡ. ಕ್ರೋಧ ಬೇಕು, ಕ್ರೋಧ ಬೇಡ. ಎಲ್ಲವೂ ಸರಿ. ಎಲ್ಲಿ ಬೇಕು ಎಲ್ಲಿ ಬೇಡ ಅದನ್ನು ಶೋಧಿಸು. ಎಲ್ಲಿ ಬೇಕು ಶಾಸ್ತ್ರದಲ್ಲಿ ಹೇಳಿದ್ದಾರೆ,
ಎಲ್ಲಿಯೂ ಕಾಮ ಬೇಡ ಅಂತ. ಹಾಗಾಗಿ ನಾನು ದೇವಸ್ಥಾನಕ್ಕೇ ಹೋಗುವುದಿಲ್ಲ, ಪ್ರವಚನಕ್ಕೆ ಹೋಗುವುದಿಲ್ಲ. ಕಾಮ, ಪ್ರವಚನದ ಕಾಮ ಬೇಡ, ಕಾಮ ನಿಷಿದ್ಧ. ಕಾಮ ನಿಷಿದ್ಧ ಅಲ್ಲ, ಕಾಮದ ವಿಷಯ ಯಾವುದದು ಮುಖ್ಯ. ಕಾಮದ ವಿಷಯ ಹೊಲಸಾದರೆ ಅದು ಬೇಡ, ಕಾಮದ ವಿಷಯ ಒಳ್ಳೆಯದಾದರೆ ಅದು ಬೇಕು. ಹಾಗಾಗಿ ಕಾಮ ಬೇಡವೇ ಬೇಡ ಅಲ್ಲ, ಕಾಮ ಬೇಕಾಗ್ತದೆ. ನಮ್ಮ ದೇಶ, ನಮ್ಮ ಭಾರತ ಮಾತೆ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇವರು, ಇದರಲ್ಲಿ ಕಾಮ ನಮಗೆ ಇರಬೇಕು. ಆ ಕಾಮ ಅನ್ನೋದು ಭೂಷಣ, ಅದು ದೂಷಣ ಅಲ್ಲ. ಕಾಮ ಬೇಕು. ಭಗವಂತನ ಪಾದದಲ್ಲಿ ಕಾಮ ಬೇಕು. ಕಾಮ ಎಲ್ಲಿ? ತವಾಂಗ್ರವು ಅಂತ ವಾದಿರಾಜರು ತುಂಬ ರೋಚಕವಾಗಿ ಹೇಳಿದ್ದಾರೆ. ಕಾಮ ಬೇಕು, ನಿನ್ನ ಪಾದಾರವಿಂದದಲ್ಲಿ ಕಾಮ ಬೇಕು, ಬೇರೆ ಕಡೆ ಕಾಮ ಬೇಡ. ಅದನ್ನು ಬಿಟ್ಟು ಬೇರೆ ಕಡೆ ನನಗೆ ಕಾಮ ಬೇಡ, ಶೋಧಿಸಬೇಕು. ದೇವರೇ ಆ ಕೆಲಸ ಬಿಟ್ಟುಕೊಡೋದು. ಸ್ವಾಮಿ, ನನ್ನ ಮನಸ್ಸು ಕೆಟ್ಟ ವಸ್ತುವನ್ನು ಕಾಮಿಸಬಾರದು, ಒಳ್ಳೆಯದನ್ನೇ ಕಾಮಿಸಬೇಕು. ನೀವು ಶುದ್ಧ ಮಾಡೋದನ್ನು. ಅದು ಮೋಸ ನಮ್ಮ ಮನಸ್ಸು, ಅದು ಅದನ್ನೂ ಬಯಸ್ತದೆ, ಇದನ್ನೂ ಬಯಸ್ತದೆ. ಅದರಲ್ಲಿ ಶೋಧನೆ ಮಾಡಿ ಕೆಟ್ಟ ಬಯಕೆಯನ್ನು ಬಿಡಿಸು, ಒಳ್ಳೆಯ ಬಯಕೆಯನ್ನು ಮಾತ್ರ ಉಳಿಸು, ಶೋಧಿಸು. ಭವದ ಕಲುಷವ ಶೋಧಿಸು, ತೆಗೆ ಅಂತ ಹೇಳಿಲ್ಲ ದಾಸರು. ಕಾಮನೇ ಬೇಡ ಅಂತ ಹೇಳಿಲ್ಲ. ನಮ್ಮ ಆಚಾರ್ಯರು ಹೇಳಿದ್ದಾರೆ, ಕಾಮ ಇಲ್ಲ ಅಂತ ಆದರೆ ಘಟಕುಡ್ಯವಸ್ಯಾತ್, ಆ ಗೋಡೆಯಾಗಿ ಆಗಿಬಿಡ್ತೇವೆ. ಯಾವ ಕಾಮನೂ ಇಲ್ಲ ಅಂದರೆ ಅವನು ಜಡ ಅಂತ ಅರ್ಥ. ಜಡ ಅಲ್ಲ, ನಾವು ಚೇತನ. ಚೇತನ ಅಂತ ಅಂದ ಮೇಲೆ ಒಂದು ಕಾಮ ಇರಬೇಕು. ಆ ಯಾವ ಕಾಮ? ಸತ್ಕಾಮನೆಗಳಿರಬೇಕು. ಗೋಪಾಲಕೃಷ್ಣ ಪ್ರೇರಣೆಯ, ಭಾರತೀ ರಮಣ ಅಂತರ್ಗತ ಮಧ್ವಪತಿ ಗೋಪಾಲಕೃಷ್ಣ ಪ್ರೇರಣೆಯ. ಈ ಕಾಮ ಅದು ಗುಣ, ಅದಕ್ಕೆ ಮಾರ್ಕ್ ಹಾಕ್ತಾರೆ. ಸಂಧ್ಯಾವಂದನೆ ಮಾಡುವಾಗ ನಿತ್ಯವಾದ ಸಂಧ್ಯಾವಂದನೆ, ಅದಕ್ಕೆ ಯಾವ ಫಲನೂ ಇಲ್ಲ. ಹಾಗಾಗಿ ಅದಕ್ಕೆ ಫಲನೇ ಇಲ್ಲ ಅಲ್ಲಿ ಅಂತ ಹೇಳುವ ವಾದಿಗಳಿದ್ದಾರೆ. ನಮ್ಮ ಆಚಾರ್ಯರು ಅದನ್ನು ಶುದ್ಧೀಕರಣ ಮಾಡಿದ್ದಾರೆ. ಯಾವುದು ಕಾಮಿಸಬೇಕಾದ್ದು? ದೇವರ ಅನುಗ್ರಹ ನನಗೆ ಬೇಕು, ಈ ಕಾಮನೆ ಬೇಕಂತೆ. ಹಾಗೆಯೇ ಕ್ರೋಧ. ಕ್ರೋಧ ಅನ್ನೋದು ದೋಷ, ಕ್ರೋಧ ಅನ್ನೋದು ಗುಣ. ಕ್ರೋಧ ಎಲ್ಲಿ ಬೇಕು, ಎಲ್ಲಿ ಬೇಡ. ಒಳ್ಳೆಯ ವಿಷಯದಲ್ಲಿ ಕೋಪ ಮಾಡಿಕೊಂಡು ರಂಪಾಟ ಮಾಡಿ ಮಾತೇ ಇಲ್ಲ ಅಂತ ಮಾಡಿ ಮನೆ ಮುರಿಯುವ ಕೋಪ ಅದು ಹಾಳು. ಅಂಥ ಕೋಪಗಳೆಲ್ಲ ಬರಬಾರ್ದು. ಎಲ್ಲಿ ಕೋಪ ಬರಬೇಕು? ನಮ್ಮ ಸಂಸ್ಕೃತಿಯನ್ನು ಯಾರಾದರೂ ಬೈದರೆ, ನಮ್ಮ ದೇಶದ ಬಗ್ಗೆ ಕೆಟ್ಟ ಮಾತಾಡಿದರೆ, ನಮ್ಮ ಜಾತಿಯ ಬಗ್ಗೆ ಕೆಟ್ಟ ಮಾತಾಡಿದರೆ, ನಮ್ಮ ಶಾಸ್ತ್ರಗಳ ಬಗ್ಗೆ ಕೆಟ್ಟ ಮಾತಾಡಿದರೆ, ಶಾಸ್ತ್ರ ಪ್ರತಿಪಾದ್ಯನಾದ ದೇವರ ಬಗ್ಗೆ ಅವಹೇಳನಕಾರಿಯಾದ ಮಾತು ಆಡಿದರೆ ಆವಾಗ ಕೋಪ ಅನ್ನೋದು ಬರಲೇಬೇಕು. ಅದು ಗುಣ. ದೇವರ ಬಗ್ಗೆ ಹೇಳುವಾಗ ಬೈದರೆ ಬೈಲಿ ಬಿಡಿ, ನಾವೇನು ಮಾಡಬಾರ್ದು, ನಾವು ಕೋಪ ಮಾಡಬಾರ್ದು ಅಂತ ಹೇಳಿದರೆ ಮಾರ್ಕ್ ಮೈನಸ್ ಆಗಿ ಬಿಡ್ತದೆ. ದೇವರ ಬಗ್ಗೆ ಯಾರಾದರೂ ಏನಾದರೂ ಕೆಟ್ಟ ಮಾತಾಡಿದರೆ ನಾವು ಅದನ್ನು ನಿರಾಕರಣೆ ಮಾಡಬೇಕಂತೆ. ಹಾಗಾಗಿ ಕ್ರೋಧ ಅನ್ನುವಂಥದ್ದು ಅದು ಗುಣ. ದೇವರ ಬಗ್ಗೆ, ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ, ಮಾತಾಡಲಿ ಬಿಡಿ ಅವರ ಸಾಧನೆ ಅಂತ ಸುಮ್ಮನೆ ಕೂಡುವುದಲ್ಲ. ಅಪ್ಪಮ್ಮನ ಬಗ್ಗೆ ಮಾತಾಡಿದರೆ ನಾವು ಅಲ್ಲೇ ನಮ್ಮದು ಪ್ರತಿಭಟನೆ. ನಮ್ಮ ಕೋಪ ಎಷ್ಟು ಶಕ್ತಿ ಇದೆ ಅಷ್ಟು. ಹೊಡಿಲಿಕ್ಕೆ ಸಾಧ್ಯ ಇದ್ದರೆ ಹೊಡಿಲಿಕ್ಕೆ, ಮಾತಲ್ಲಿ ಸಾಧ್ಯ ಇದ್ದರೆ ಮಾತಲ್ಲಿ, ಏನು ಇಲ್ಲದಿದ್ದರೆ ದೇವರು ಕೊಟ್ಟ ಎರಡು ಕೈ ಇದೆ, ತಪ್ಪು ಅನ್ಯಾಯ ವಿದುರ ಮಾಡಿದ ಹಾಗೆ ಪ್ರತಿಭಟನೆ ಮಾಡಿ. ಇದಕ್ಕೂ ಫಲ ಇದೆ. ಕ್ರೋಧ ಅನ್ನುವಂಥದ್ದು ಗುಣ, ಸದ್ಗುಣ. ಹಾಗಾಗಿ ಭವದ ಕಲುಷ, ಭವಕ್ಕೆ ಕಾರಣವಾದಂಥ ಈ ಕಲುಷತ್ವ, ಏನು ದೋಷ ಏನಿದೆ ಇದನ್ನು ಶೋಧಿಸಯ್ಯ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಕೆಟ್ಟದನ್ನು ದೂರ ಮಾಡು, ಒಳ್ಳೆಯದನ್ನು ಮತ್ತಷ್ಟು ಅದನ್ನು ವಿಜೃಂಭಿಸುವ ಹಾಗೆ ಮಾಡು ಅಂತ ದಾಸರು ಹೇಳಿದ್ದಾರೆ. ಶೋಧಿಸು ಎನ್ನ ಭವದ ಕಲುಷ. ಎನ್ನ ಈ ಭವದ ಈ ಭವ ಅಂತಂದರೆ ಉದ್ಭವ, ಹುಡ್ತಾ ಇರ್ತದೆ ನೋಡಿ. ಒಂದು ಬೀಜ ಇದ್ದರೆ ಮೊಳಕೆ ಹೊಡೆಯುತ್ತದೆ, ಮರ ಆಗುತ್ತೆ, ಹೂ ಬಿಡ್ತದೆ, ಹಣ್ಣಾಗುತ್ತೆ. ಮತ್ತೆ ಅದು ಬೀಜ ಆಯಿತು, ಆ ಬೀಜದಿಂದ ಮತ್ತೆ ಉದ್ಭವ, ಮತ್ತೆ ಉದ್ಭವಿಸ್ತದೆ, ಮೊಳಕೆ, ಮರ, ಹೂ, ಹಣ್ಣು. ನಮ್ಮದು ಜೀವನ ಅಂದರೆ ಹಾಗೇನೆ, ಭವ ಉದ್ಭವಿಸ್ತಾ ಇರ್ತದೆ. ಒಂದು ಶರೀರ ಹೋಯಿತು ಅಂತೇನಿಲ್ಲ. ಆ ಮನಸ್ಸು ಅದು ಉದ್ಭವ, ಇನ್ನೊಂದರ ಉದ್ಭವಕ್ಕೆ ಅದು ಕಾರಣ ಆಗ್ತದೆ, ಮತ್ತೊಂದರ ಉದ್ಭವಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಭವ ಕಲುಷ, ಉದ್ಭವಕ್ಕೆ ಕಾರಣವಾದ
ಈ ಕಲುಷ ಅದನ್ನು ಶೋಧಿಸು. ಶೋಧಿಸುವುದು ಅಂತಂದರೆ ಅದನ್ನು ಬಿಡಿಸು. ಹೇಗೆ ಶೋಧನೆ ಮಾಡೋದು? ಆ ಬೀಜ ಇದೆ, ಈ ಬೀಜ ಮೊಳಕೆ ಒಡೆಯುತ್ತದಾ ಇಲ್ವಾ ನೋಡಬೇಕಂತೆ. ಅದನ್ನು ಹುರಿದರೆ ಮೊಳಕೆ ಒಡೆಯುವುದಿಲ್ಲ. ಬೀಜ ಭರ್ಜಿತ ಆಗಲಿಲ್ಲ ಅಂತಾದರೆ ಅದು ಮೊಳಕೆ ಒಡೆಯುತ್ತದೆ. ಶೋಧಿಸು. ಅದು ಆ ಬೀಜ ಅದನ್ನು ಭರ್ಜನೆ ಮಾಡಿಬಿಡು. ಭರ್ಜನೆ ಮಾಡಿ ಅದನ್ನು ಶೋಧಿಸಿಬಿಡು, ಮತ್ತೆ ಮೊಳಕೆ ಒಡೆಯುವುದಿಲ್ಲ. ಅಂದರೆ ಕೊನೆಗೆ ಚರಣ ಸ್ಮರಣೆ ನಮಗೆ ಬರಲಿಕ್ಕೆ ಸಾಧ್ಯ. ಅದನ್ನು ಕರುಣಿಸು. ಶೋಧಿಸು ಎನ್ನ ಭವದ ಕಲುಷ ಭವದ ಕಷ್ಪಲ ದೋಷ ಅದನ್ನು ಶೋಧಿಸು ಅಂತ ದಾಸರು ಇದನ್ನು ಬಹಳ ಸುಂದರವಾಗಿ ನಮಗೆ ವಿವರಣೆ ಕೊಟ್ಟಿದ್ದಾರೆ. ಒಂದು ಅಂದರೆ ಅನಿಷ್ಟ, ಅದರ ನಿವೃತ್ತಿ, ಅದರ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಇನ್ನೊಂದು ಇಷ್ಟ ಪ್ರಾಪ್ತಿ. ನಮಗೆ ಬೇಕಾದ್ದು ಸಿಗಬೇಕಾದ್ರೆ ಏನು ಬೇಕು? ನಮಗೆ ಜ್ಞಾನ ಅನ್ನುವಂತಹದ್ದು ಮುಖ್ಯ. ಬೋಧಿಸಯ್ಯ ಜ್ಞಾನ ನನಗೆ. ಸಾಮಾನ್ಯವಾಗಿ ನಮಗೆ ಸ್ವಾರ್ಥ ಇರಬಾರ್ದು. ಸ್ವಾರ್ಥ ಅನ್ನುವುದು ದೋಷ, ಮಮಕಾರ ದೋಷ, ಅಹಂಕಾರ ದೋಷ, ನಾನು ನನ್ನದು ಅನ್ನುವಂಥದ್ದು ದೋಷ. ಆದರೆ ದಾಸರ ಹಾಡಿನಲ್ಲಿ ಶೋಧಿಸು ಎನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ನನಗೆ, ನಾನು ನನಗೆ ಅಂತಲೇ ಹೇಳ್ತಾರೆ. ಅಹಂಕಾರ ಆಯಿತಾ? ಜಂಬ ಆಯಿತಾ? ಒಣಜಂಬ ಆಯಿತಾ? ಇದಲ್ಲ, ಇದು ಭೂಷಣ. ಈಗ ನಾನು ತಿರುಗಿ ಹೇಳ್ತೇನೆ ಅಂತ ಇಟ್ಟುಕೊಳ್ಳಿ. ಶೋಧಿಸು ನಿನ್ನ ಭವದ ಕಲುಷ ಅಂತ ಹೇಳಿದರೆ ನೀವು ಕೋಪ ಬರೋದಿಲ್ವಾ? ಏನು ಸೊಕ್ಕುರಿ ಇವರಿಗೆ, ಅವರೇನು ಶುದ್ಧನ? ನೀವು ಮೇಲಿನಿಂದ ಕೆಳಗೆ ಬಂದವರ? ಅವಾಗ ಏನು ಹೇಳಬೇಕು ನಾವು? ನಿನ್ನ ಅಲ್ಲ ಎನ್ನ ಕಲುಷವ ಶೋಧಿಸು ಅಂತ ಹೇಳಿದರೆ ಇದು ವಿನಯದ ಪರಾಕಾಷ್ಠೆ ಆಯಿತು. ನಾನು ಕೆಟ್ಟವ. ನಾವೇನು ತಿಳ್ಕೊಳ್ತೇವೆ? ಕನಕದಾಸರಿಗೂ ಭವದ ಕಲುಷ ಇತ್ತರೆ ಖುಷಿ ನಮಗೇನಿದ್ರೆ ಅಂತ. ಅದು ಅಹಂಕಾರ, ಖಂಡನೆಯಲ್ಲಿ ಪರ್ಯವಸಾನ ಆಗುವ ನಾನು ಅನ್ನುವ ಶಬ್ದ, ಇದೆಲ್ಲ ಇರಬೇಕು. ದೋಷವನ್ನು ಪಟ್ಟಿ ಮಾಡುವಾಗ ನಾನು ನಾನು ಅಂತ ಬರಬೇಕಲ್ಲಿ. ನಮ್ಮಲ್ಲಿ ಬರುವುದಿಲ್ಲ. ದೋಷದ ಪಟ್ಟಿ ಮಾಡುವಾಗ ನಾವು ಇನ್ನೊಬ್ಬರನ್ನು ಬುಟ್ಟು ಮಾಡಿ ತೋರಿಸ್ತೇವೆ. ಗುಣ ಹೊಗಳದು ಬಂದಾಗ ನಾನು ನಾನು ಅಂತ ನಾವು ಹೇಳ್ತೇವೆ. ದಾಸರು ಹೇಳಿದ್ದು ಗಮನಿಸಿ ನೀವು. ಅಲ್ಲಿ ಶೋಧಿಸು ಎನ್ನ ಭವದ ಕಲುಷವ. ಭವದ ಕಲುಷ ಎನ್ನಲ್ಲಿದೆ. ಎನ್ನಲ್ಲಿ ಅಂದರೆ ನಮ್ಮಲ್ಲಿದೆ ಅಂತಲೇ ಅದಕ್ಕೆ ಅರ್ಥ. ನಮ್ಮಲ್ಲೆಲ್ಲ ಇದೆ. ನಿಮ್ಮಲ್ಲಿ ಅಂತ ಹೇಳಿದರೆ ಇದು ಅಹಂಕಾರ ಆಗಿ ಬಿಡ್ತದೆ. ಹಾಗಾಗಿ ಹಾಗೆ ಹೇಳದೆ ಎನ್ನ ಭವದ ಕಲುಷ. ಇದರಿಂದ ಏನಾಯಿತು ಅಂದರೆ ಇದನ್ನು ಹೇಳುವವರು ಯಾರ್ಯಾರಿದ್ದಾರೆ ಎಲ್ರಿಗೂ ಆಯ್ತು, ಅನ್ವಯ ಆಯಿತು. ಎನ್ನ ಭವದ ಕಲುಷ ಶೋಧಿಸು ಅಂದರೆ ನೀವು ಹೇಳಿದ್ರೆ ನಿಮ್ಮದು, ಯಾರ್ಯಾರು ಹೇಳ್ತಾರೆ ಅವರಿಗೆ. ಅಂದರೆ ಫಲ ಯಾರಿಗೆ ಅಂತಂದರೆ ಯಾರು ಸಾಧನೆ ಮಾಡ್ತಾರೆ ಅವರಿಗೆ ಫಲ. ಈ ಶ್ಲೋಕ ಹೇಳಿದರೆ, ಈ ಮಂತ್ರ ಹೇಳಿದರೆ, ದೇವರ ಪ್ರಾರ್ಥನೆ ಮಾಡಿದರೆ ನಿಮ್ಮ ಭವದ ಕಲುಷ ದೇವರು ದೂರ ಮಾಡ್ತಾರೆ. ಸೂತ್ರ ಇದು. ಹಾಗಾಗಿ ಎನ್ನ ಪರೀಕ್ಷೆಯಲ್ಲಿ ಯಾರು ಬರೀತಾರೆ ಅವನನ್ನು ಪಾಸ್ ಮಾಡ್ತಾರೆ ಹೊರತು ಪರೀಕ್ಷೆಯಲ್ಲಿ ಅವ ಬರೆದ ಅವನಿಗೆ ಸ್ವಾರ್ಥ ಇಲ್ಲ, ಎಲ್ಲರೂ ಪಾಸಾಗಲಿ ಅಂತ ಬರೆದದ್ದು ಅಂತ ಹೇಳಿದರೆ ಇಡೀ ಶಾಲೆಯ ವಿದ್ಯಾರ್ಥಿಗಳನ್ನೆಲ್ಲ ಪಾಸ್ ಮಾಡ್ತಾರೆ. ಇಲ್ಲಿ ಆದರೆ ಯಾರು ಬರೀತಾರೆ, ಯಾರು ಸಾಧನೆ ಮಾಡ್ತಾರೆ ಅವ್ರು ಮಾತ್ರ ಪಾಸಾಗುವಂಥದ್ದು. ಹಾಗೆಯೇ ಈ ಸ್ತೋತ್ರದ ಸಾಧನೆ ಯಾರು ಮಾಡ್ತಾರೆ ಎನ್ನ ಭವದ ಕಲಶ ಶೋಧಿಸು ಅಂತ ಹೇಳುವಾಗ ನಮ್ಮ ದೇವರು ಆ ಕಲುಷತ್ವವನ್ನು, ಕಶ್ಮಲವನ್ನು ಭಗವಂತ ದೂರ ಮಾಡ್ತಾನೆ.